ಸಾರಿಗೆ ಬಸ್ ಪ್ರಯಾಣ ದರ 15% ಏರಿಕೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗ್ಯಾರಂಟಿ ನಿಲ್ಲಿಸೋದಕ್ಕೆ ಕಾರಣ ಹುಡುಕ್ತಾ ಇದೆ. ಮಧ್ಯಮ ವರ್ಗದ ಜನರ ಬದುಕಿನ ಜೊತೆಗೆ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ. ಯಾವ ಸಾಧನೆ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ನಂದು ವಿರೋಧ ಇಲ್ಲ, ಇವತ್ತು ಸಹ ವಿರೋಧ ಇಲ್ಲ. ನೀವೇನು 5 ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ ಅದನ್ನು ಇನ್ನೂ ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸಬೇಡಿ. ಏಕೆಂದರೆ ಒಂದು ವರ್ಗದ ಜನ ಅದರಿಂದ ಏನೋ ಒಂದು ಒಳ್ಳೆಯ ಅನುಕೂಲಗಳಾಗಿದೆ ಅಂತಕ್ಕಂಥದ್ದನ್ನು ಹೇಳೋರು ಇದ್ದಾರೆ. ಅದನ್ನು ನಿಲ್ಲಿಸಿ ಅನ್ನೋದನ್ನು ನಾನು ಹೇಳಲ್ಲ. ಆದರೆ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಹೆಸರಿನಲ್ಲಿ 5 ಪಟ್ಟು 6 ಪಟ್ಟು ಅದೇ ವರ್ಗದ ಜನತೆಯ ಕುಟುಂಬಗಳಿಂದ ಹಗಲು ದೊರಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾವ ಸಾಧನೆ ನೀವು ಮಾಡಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ನಂದು ವಿರೋಧ ಇಲ್ಲ, ಇವತ್ತು ಸಹ ವಿರೋಧ ಇಲ್ಲ. ನೀವೇನು 5 ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ ಅದನ್ನು ಇನ್ನೂ ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸಬೇಡಿ. ಏಕೆಂದರೆ ಒಂದು ವರ್ಗದ ಜನ ಅದರಿಂದ ಏನೋ ಒಂದು ಒಳ್ಳೆಯ ಅನುಕೂಲಗಳಾಗಿದೆ ಅಂತಕ್ಕಂಥದ್ದನ್ನು ಹೇಳೋರು ಇದ್ದಾರೆ. ಅದನ್ನು ನಿಲ್ಲಿಸಿ ಅನ್ನೋದನ್ನು ನಾನು ಹೇಳಲ್ಲ. ಆದರೆ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಹೆಸರಿನಲ್ಲಿ 5 ಪಟ್ಟು 6 ಪಟ್ಟು ಅದೇ ವರ್ಗದ ಜನತೆಯ ಕುಟುಂಬಗಳಿಂದ ಬಸ್ ಟಿಕೆಟ್ ದರ ಏರಿಕೆಯಾಗಿ ಪ್ರಯಾಣಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೋಷಾವೇಶ ವ್ಯಕ್ತವಾಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಗ್ಯಾರಂಟಿ ದುಬಾರಿ ಆಯಿತು ಅಂತ ನಿಗಿ ಕೆಂಡವಾಗಿದ್ದಾರೆ ಜನ. 15% ಟಿಕೆಟ್ ದರ ಏರಿಕೆಗೆ ಗಂಡೈಕಳು ಗರಂ ಆಗಿದ್ದಾರೆ. ರಾತ್ರೋರಾತ್ರಿ ಟಿಕೆಟ್ ದರ ಏರಿಕೆ ಆಗಿದೆ. ಮಧ್ಯರಾತ್ರಿಯಿಂದಾನೇ ಈ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ಹೊಸ ವರ್ಷ ಶಾಕ್ ಕೊಟ್ಟಿರುವಂತದ್ದು ಸರ್ಕಾರ. ಇದು ಲೂಟಿ ಸರ್ಕಾರ ಅಂತ ಜನ ಆಕ್ರೋಶ ಭರಿತರಾಗಿ ಮಾತಾಡ್ತಾ ಇದ್ದಾರೆ. ಮೊದಲು ನನಗೂ ನಿನಗೂ ಎಲ್ಲರಿಗೂ ಫ್ರೀ ಅಂತ ಹೇಳಿದವರು ಯಾಕೆ ಈಗ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಗ್ಯಾರಂಟಿಯ ಭರದಲ್ಲಿ ನಮ್ಮ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತಿನಿಂದ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಶಾಕ್ ಬಂದಿದೆ. ಯಾಕಂದ್ರೆ ಇಷ್ಟು ದಿನದ ದರಕ್ಕಿಂತಲೂ ಕೂಡ ಈಗ 15% ದರ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ನೀಡಿದೆ. ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿದೆ. ಸದ್ಯಕ್ಕೆ ನಾನು ಮೆಜೆಸ್ಟಿಕ್ ನ ಕೆಎಸ್ಆರ್ಟಿಸಿ ಬೆಂಗಳೂರು ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಬೆಳಿಗ್ಗಿಂದಲೂ ಕೂಡ ಜನ ಬರ್ತಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಒಂದು ದರವನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಗ್ಯಾರಂಟಿಯಿಂದ ಆಗಿರುವಂತಹ ಲಾಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ರೀತಿಯಾಗಿ ದರವನ್ನ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಈಗಾಗಲೇ ಅಪೋಸಿಷನ್ ಸರ್ಕಾರ ಕೂಡ ಅಪೋಸಿಷನ್ ಪಾರ್ಟಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದೆ. ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಗಂಡ್ಮಕ್ಳ ಜೋಬಿಗೆ ಸಾಕಷ್ಟು ಕತ್ತರಿ ಬೀಳ್ತಿದೆಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ. ಈಗಾಗಲೇ ಯಾವಾಗ ಈ ಒಂದು ಗ್ಯಾರಂಟಿಗಳನ್ನ ಆದೇಶ ಮಾಡಲಾಗಿತ್ತು ಆಗಿನಿಂದಲೇ ಕೂಡ ಯಾವಾಗ ಗ್ಯಾರಂಟಿಗಳು ಜಾರಿಗೆ ಬಂತು ಆಗಿನಿಂದಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಅದಾದ್ಮೇಲೆ ಸಾಕಷ್ಟು ಚರ್ಚೆಗಳು ಕೂಡ ಆಯ್ತು. ಅಂದ್ರೆ ಗಂಡ್ಮಕ್ಳ ಜೋಬ್ಗೆ ಕತ್ತರಿ ಹಾಕಿ ಈ ಗ್ಯಾರಂಟಿಗಳನ್ನ ಕೊಡಲಾಗ್ತಿದೆ ಅಂತ ಹೇಳಿ ಜನರು ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಜೊತೆಗೆ ಗ್ಯಾರಂಟಿಗಳಿಂದ ಆಗದಂತ ಅಂದ್ರೆ ಈ ಒಂದು 5 ಗ್ಯಾರಂಟಿಗಳನ್ನ ಏನ್ ರಾಜ್ಯ ಸರ್ಕಾರ ಮಾಡಿತ್ತು ಅದರಿಂದ ಸಾಕಷ್ಟು ಲಾಸ್ ಆಗ್ತಿದೆ ಸರ್ಕಾರಕ್ಕೆ, ಸರ್ಕಾರದಲ್ಲಿ ಹಣ ನಿಲ್ತಿಲ್ಲ, ಸಾಕಷ್ಟು ಸಾಲ ಆಗ್ತಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಸಾಕಷ್ಟು 15% ಹೆಚ್ಚಿನ ದರವನ್ನ ನೀಡಿ ಪ್ರಯಾಣಿಕರು ಹೋಗುವಂತ ಕೆಲಸ ಸದ್ಯಕ್ಕೆ ಆಗ್ಬೇಕಿದೆ. ಸದ್ಯಕ್ಕೆ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ಗ್ಯಾರಂಟಿಗಳಿಂದ ಆಗಿರುವಂತಹ ಲಾಸ್ ಆಗಿರ್ಬೋದು, ಈ ಒಂದು ನಿಗಮಗಳಲ್ಲಿ 4 ನಿಗಮಗಳಲ್ಲಿ ಈಗಾಗಲೇ ದರವನ್ನ ಹೆಚ್ಚಿಸಿ ಆದೇಶವನ್ನ ನೀಡಲಾಗಿದೆ. ಇದನ್ನ ಜನರು ಮಿಶ್ರ ರೀತಿಯಲ್ಲಿ ತೆಗೆದುಕೊಳ್ತಿದ್ದಾರೆ. ಯಾಕಂದ್ರೆ ಈ ಒಂದು ಗ್ಯಾರಂಟಿಯಿಂದ ಇಬ್ರಿಗೂ ಕೂಡ ಹೆಣ್ಮಕ್ಳಿಗೆ ಫ್ರೀ ಇದೆ ಓಕೆ, ಆದ್ರೆ ಗಂಡ್ಮಕ್ಳಿಂದ ಜಾಸ್ತಿ ಖರ್ಚು ಮಾಡಿಸ್ತಿದ್ದಾರೆ ಅನ್ನುವಂತ ಆಕ್ರೋಶದ ಮಾತುಗಳನ್ನ ಜನ ಆಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರಾಜ್ಯ ಸರ್ಕಾರ ಉಚಿತ ಗ್ಯಾರಂಟಿಯ ಹೊರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಬಸ್ ದರವನ್ನು ಕೂಡ ಜಾಸ್ತಿ ಮಾಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಯಾಣಿಕರು ಕೂಡ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರವಾರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಏನು ಹೇಳ್ತಾ ಕೇಳೋಣ. ಈಗ ಇವತ್ತಿಂದ 15% ರೇಟ್ ಜಾಸ್ತಿ ಮಾಡಿದ್ದಾರೆ ಬಸ್ಸಿಂದು. ಇದೇನು ಹೊರೆ ಆಗ್ತಿದೆ ಅಥವಾ ಏನು ಹೇಳ್ತೀರಿ ನೀವು? ಸರ್, ಮೊದಲೆಲ್ಲ ನಮ್ಮ ಬರಬೇಕಾದ್ರೆ ಸ್ವಲ್ಪ ಕಡಿಮೆ ಇತ್ತು, ಆಗ ಅಷ್ಟೇನು ಅನಿಸೋದಿಲ್ಲಾಗಿತ್ತು. ಈಗ ತುಂಬ ಹೊರೆಯಾಗಿಬಿಟ್ಟಿದೆ. ಮೊದಲೇ ಅಮ್ದಳ್ಳಿಯಿಂದ ಕಾರವಾರ ಬರಬೇಕಾದ್ರೆ ಒಂದು ಸೀಟಿಗೆ 28 ಇತ್ತು, ಈಗ 33 ಮಾಡಿದ್ದಾರೆ. ಅದು ಇವತ್ತಿಂದ ತುಂಬ ಹೊರೆಯಾಗ್ತಿದೆ. ಮಹಿಳೆಯರಿಗೆ ಫ್ರೀ ಅಂತೂ ಇದೆ. ಈಗ ಏನು ಅವ್ರಿಗೆ ಫ್ರೀ ಕೊಡುವ ಹೊರೆಯಾದ್ರಿಂದ ಈ ರೀತಿ ಜಾಸ್ತಿ ಮಾಡಿರ್ಬೋದಾ? ಮೋಸ್ಟ್ಲಿ ಅವರಿಗೆ ಫ್ರೀ ಕೊಡೋದ್ರಿಂದ ಈ ರೀತಿ ಹೊರೆಯಾಗಿದ್ದು ನಮ್ಗೆ ಹೊರೆಯಾಗಿದೆ. ಈಗ ಬೇಜಾರಾಗಿದೆ. ಕೊಟ್ಟದ್ದು ವೇಸ್ಟ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲ, ಅವ್ರಿಗೆ ಕೊಟ್ಟು ಸರಿ ಇತ್ತು, ಈಗ ನಮ್ಗೆ ಜಾಸ್ತಿ ಮಾಡಿದ್ದು ವೇಸ್ಟ್ ಆಗ್ತಿದೆ. ಜಾಸ್ತಿ ಮಾಡಬಾರ್ದಿತ್ತು ಸರ್ಕಾರ ನಮ್ಗೆ ಜಾಸ್ತಿ ಮಾಡಬಾರ್ದಾಗಿತ್ತು. ತೊಂದರೆ ಆಗ್ತಾ ಇದೆಯಲ್ಲ, ಅದು ನಮ್ಗೀಗ ತೊಂದರೆ ಆಗ್ತಿದೆ ಅದರಿಂದ. ಸರ್ ಏನು ಹೇಳ್ತೀರಿ ಸರ್? ಈಗ ಸರ್ಕಾರ ಮಾಡಿದ ನಿರ್ಧಾರಕ್ಕೆ ಏನು ಹೇಳ್ತೀರಿ ಸರ್? ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕ್ರಮ ಇದು ಸರಿಯಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಈ ಸರ್ಕಾರಿ ಬಸ್ಗಳ, ಸಾರಿಗೆ ಬಸ್ಗಳ ಪ್ರಯಾಣ ದರ ಹೆಚ್ಚಳ ಮಾಡಿರೋದು ಖಂಡಿತ ತಪ್ಪು. ಸರ್ಕಾರ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಭಾಳ ಹೊರೆ ಆಗ್ತಾ ಇದೆ ಸರ್. ಹೊರೆ ಆಗ್ತಾ ಇದೆ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಬಸ್ ದರ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಗಂಡಸರಿಗೆ. ಮಾಡ್ಲಿ, ಬಸ್ ರೇಟ್ ಹಾಕ್ಲಿ, ಅದು ಬಸ್ ಬಿಡ್ಬೇಕಲ್ಲ. ಎಷ್ಟು ಟೈಮ್ ಆಯ್ತು, ಬೆಳಗಿನ ಒಂದು ಬಸ್ ಆಗಲಿಲ್ಲ ಕೆರೋಡಿ ಮಲ್ಲಾಪುರ. ಯಾಕೆ ಬಸ್ ರೇಟ್ ಜಾಸ್ತಿ ಮಾಡ್ತಾರೆ, ಬಸ್ ರೇಟ್ ಬಿಡಲ್ಲ. ನಮ್ಗೆ ಬಸ್ ರೇಟ್ ಕೊಡುವುದಲ್ಲ, ಮತ್ತೆ ಬಸ್ ಯಾಕೆ ಹಾಕುದಿಲ್ಲ? ಕಂಡಕ್ಟರ್ ಹೋಗಿದ್ದು ಇನ್ನೂ ತನಕ ಬರ್ಲಿಲ್ಲ. ರೇಟ್ ಜಾಸ್ತಿ ಮಾಡ್ತದೆ. ಹೌದಾ? ಉಲೈ ಜಾವ್. ಇದು ಪ್ರಯಾಣಿಕರು ಹೇಳ್ತಾರೆ. ಒಟ್ಟಿನಲ್ಲಿ ಸರ್ಕಾರ ಬಸ್ ದರವನ್ನು ಜಾಸ್ತಿ ಮಾಡಿದೆ, ಆದರೆ ಗ್ರಾಮೀಣ ಭಾಗಕ್ಕೆ ಹೋಗುವಂತ ಬಸ್ಗಳು ಸರಿಯಾಗಿ ಹೋಗ್ತಾ ಇಲ್ಲ ಎಂಬ ಆರೋಪವನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಜಿಲ್ಲಾ ಕೇಂದ್ರದಿಂದ ಪ್ರತಿ ಬಾರಿಯೂ ಕೂಡ ಪ್ರಯಾಣಿಕರಿಂದ ಇದೇ ಕಂಪ್ಲೇಂಟ್ ಕೂಡ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರದ ನಿರ್ಧಾರ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ಬಸ್ಗಳು ಸರಿಯಾಗಿ ಹೋಗ್ತಾ ಇರೋದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗೌರವ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. 15% KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ರೇಟ್ ಜಾಸ್ತಿ ಮಾಡಿದ್ರಿಂದ ಏನು ತೊಂದರೆ ಏನೂ ಆಗಲಿಲ್ಲ. ಬಟ್ ಯಾಕಂತಂದರೆ ಈಗ ಈಗಿನ ಸಿಚುವೇಷನ್ನಲ್ಲಿ ಯಾವುದೇ ಸರ್ಕಾರ ಇರಲಿ ಈಗಿನ ಸಿಚುವೇಷನ್ನಲ್ಲಿ ಅದು ರೇಟ್ ಜಾಸ್ತಿ ಮಾಡುವಂಥ ಒಂದು ಸಂದರ್ಭ ಉಂಟು. ಹಾಗೆ ಈಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒಂದುಂಟು ಸರ್ಕಾರದ್ದು. ಈ ಕಾಂಗ್ರೆಸ್ ಸರ್ಕಾರ ಉಚಿತ ಬಸ್ ಪ್ರಯಾಣದಿಂದ ಆರ್ಥಿಕ ಹೊರೆ ಆಗಿರ್ಬೋದು. ಆದರೆ ನನ್ನ ಹೆಂಡತಿ ಉಚಿತ ಪ್ರಯಾಣ ಮಾಡ್ತಾಳೆ, ನಾನು ಪ್ರಯಾಣ ಮಾಡ್ತೇನೆ. ಆಗ ಅವೆರಡು ಕಂಪೇರ್ ಮಾಡಿದಾಗ ಅದೇನು ದೊಡ್ಡದಾಗೋದಿಲ್ಲ. ನನ್ನ ಹೆಂಡತಿಗೆ ಫ್ರೀ ಆಯಿತು, ನನಗೆ ಚಾರ್ಜು. ಆದರೆ ಅದು ನೋಡಿ ಆಫ್ ಮಾಡಿದ್ರು ಸಹ ಏನು ಹೊರೆ ಆಗಲಿಕ್ಕೆ ಆಗ್ತಾ ಇಲ್ಲ. ಈಗಿನ ಸಿಚುವೇಶನ್ನಲ್ಲಿ ಅದು ಮಾಡಿದ್ದು ಅವ್ರದ್ದೇನು ತಪ್ಪಿಲ್ಲ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಸ್ಸು ದರ ಟಿಕೆಟ್ ಏರಿಸಿದರ ಬಗ್ಗೆ ಇವತ್ತು ನಾವು ಬಹಳಷ್ಟು ಸರ್ಕಾರವನ್ನು ದೂರುವುದನ್ನು ಕೇಳುತ್ತೇವೆ. ಅದರಲ್ಲಿ ಏನು ತಪ್ಪೆ ಅಂತೇಳಿ ಇಲ್ಲ. ನಾನು ಏನಕ್ಕೆ ಹೇಳ್ತೇನೆ ಅಂತ ಹೇಳಿದರೆ, ಜನರಿಗೆ ಇವಾಗಲೇ ಕೇಂದ್ರ ಸರ್ಕಾರದ GST ಮತ್ತು ಅದು ಇದು ಅಂತೇಳಿ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಇವತ್ತು ಒಂದು ಸಾಮಾನ್ಯ ಜನ ಎಂದರೆ ವರ್ಕಿಂಗ್ ಕ್ಲಾಸ್, ಒಂದು ಕಾರ್ಮಿಕ ವರ್ಗ ಒಂದು ದಿನ ತೆಗೆಯಬೇಕಾದರೆ ಅಷ್ಟೇ ಕಷ್ಟ ಉಂಟು. 15% ಬಸ್ ಟಿಕೆಟ್ ಏರಿಸಿದ್ದು ಅದೇನು ಕಡಿಮೆ ಅಲ್ಲ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ಉಚಿತ ಯೋಜನೆಗಳನ್ನು ಕೊಟ್ಟಿದೆ. ಆದರೆ ನಾನು ಇವತ್ತು ಕಡಾಖಂಡಿತವಾಗಿ ಹೇಳುತ್ತೇನೆ, 90 ಅವರ ಉಚಿತ ಯೋಜನೆಗಳು ಅವೈಜ್ಞಾನಿಕವಾಗಿವೆ. ಅದರ ಬಗ್ಗೆ ಒಂದು 2-3 ತಿಂಗಳೊಂದು ಅಧ್ಯಯನ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನು ಜನರಿಗೆ ತಲುಪುವಂತೆ ಮಾಡಬೇಕಿತ್ತು. ಬಹಳಷ್ಟು ಅದು ಮಿಸ್ಯೂಸ್ ಆಗ್ತಾ ಇದೆ ಇವತ್ತು.